ಡಿಕೆ ಶಿವಕುಮಾರ್ ಅವರ ಛತ್ರಿ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರದ ಮದ ಡಿಕೆ ಶಿವಕುಮಾರ್ ಅವರಿಗೆ, ಅಧಿಕಾರದ ಮದದಿಂದ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂತೇಳಿ ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಅಧಿಕಾರದ ಮದದಿಂದ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಶಾಶ್ವತವಾಗಿ ಅಧಿಕಾರದಲ್ಲಿರೋ ಭ್ರಮೆಯಲ್ಲಿದ್ದಾರೆ. ಡಿಕೆಶಿ ಛತ್ರಿ ಹೇಳಿಕೆಗೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಹೇಳಿರೋದು ಅಧಿಕಾರದ ಮದದಿಂದ ಡಿಕೆ ಶಿವಕುಮಾರ್ ಛತ್ರಿ ಹೇಳಿಕೆಯನ್ನ ಹೇಳಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿರ್ತೀನಿ ಅನ್ನುವ ಭ್ರಮೆಯಲ್ಲಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ವಿಜಯೇಂದ್ರ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಹೌದಪ್ಪ, ನನಗೆ ಅಧಿಕಾರದ ಮದ ಇದೆ, ಹೌದು ನನಗೆ ಅಧಿಕಾರದ ಮದ ಇದೆ, ಮದ ಇದ್ರೆ ಅವರು ಇಳಿಸಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ವಿಜಯೇಂದ್ರ ಅವರು ಹೇಳಿದ್ರಲ್ಲ ಅಧಿಕಾರದ ಮದ ಇದೆ ಡಿಕೆ ಶಿವಕುಮಾರ್ಗೆ ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು ಹೌದಪ್ಪ ನನಗೆ ಅಧಿಕಾರದ ಮದ ಇದೆ ಅಂತೇಳಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಇಬ್ರು ನೋಡೋಣ ಬನ್ನಿ. ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ, ಪಾಪ ಅವ್ರು ತಪ್ಪಲ್ಲ. ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೌದಪ್ಪ ನನಗೆ ಮದ ಜಾಸ್ತಿ ಇದೆ, ಹೌದಪ್ಪ ನನಗೆ ಮದ ಜಾಸ್ತಿ ಇದೆ, ಹೌದಪ್ಪ ನನಗೆ ಮದ ಜಾಸ್ತಿ ಇದೆ, ನನ್ನ ಮದ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದೆ ನಾನು? ಯಾರಿಗೆ ಹೇಳಿದೆ ಛತ್ರಿ? ಇವಂಗೇನು ನೋಡಿದ್ದೇವು? ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರ ನಾನು ಏನೇನು ಹೇಳ್ತೀನಿ. ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನೂ ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲೆಲ್ಲ ಕೇವಲ ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಟ್ಟಿರೋದು ಮಾತ್ರವಲ್ಲ, ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನನ್ನ ಆತ್ಮೀಯರನ್ನ ನಾನು ಏನಾದ್ರೂ ಕರ್ಕೊಳ್ತೀನಿ, ಯಾರಿಗೇನ್ ತೊಂದರೆ ಇದರಿಂದ ಅನ್ನೋ ರೀತಿಯ ಧಾಟಿಯಲ್ಲಿ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾರನ್ ಛತ್ರಿ ಅಂತ ಕರೆದೆ, ಏನ್ ಛತ್ರಿ ಅಂತ ಕರೆದೆ, ಆತ್ಮೀಯರನ್ನ ನಾವು ಏನ್ ಬೇಕಾದ್ರೂ ಕರ್ಕೊಳ್ತೀವಿ, ಇದರಿಂದ ಬೇರೆಯವ್ರಿಗೆ ಯಾಕೆ ಏನ್ ತೊಂದರೆ ಆಗಬೇಕು ಅಂತ ಹೇಳಿ ತಮ್ಮ ವೈಯಕ್ತಿಕ ವಿಚಾರ ಇದು, ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಡಿಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡು ಮಾತನಾಡಿದ್ದಾರೆ. ಬಾವುಟ ಇಡಿರಾವೆಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ. ಕೆಳಗಡೆ ಇಳಿಸಿ ಏನು ಇಳಿಸಬೇಕು? ಆ ಬಾವುಟ ಇಡಿರಾವೆಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ. ಕೆಳಗಡೆ ಇಳಿಸಿ ಏನು ಇಳಿಸಬೇಕು? ಆ ಬಾವುಟ ಇಡಿರಾವೆಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ. ಕೆಳಗಡೆ ಇಳಿಸಿ ಏನು ಇಳಿಸಬೇಕು? ಯಾವ ಛತ್ರಿ ಅಂತ ಹೇಳಿದೆ ನಾನು? ಯಾರಿಗೆ ಹೇಳಿದೆ ಛತ್ರಿ? ಇವಂಗೇನು ನೋಡಿದ್ದೇವು? ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರ ನಾನು ಏನೇನು ಹೇಳ್ತೀನಿ. ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಯಾವ ಛತ್ರಿ ಅಂತ ಹೇಳಿದೆ ನಾನು? ಯಾರಿಗೆ ಹೇಳಿದೆ ಛತ್ರಿ? ಇವಂಗೇನು ನೋಡಿದ್ದೇವು? ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರ ನಾನು ಏನೇನು ಹೇಳ್ತೀನಿ. ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಜನಪ್ರತಿನಿಧಿಯೊಬ್ಬರ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂತದ್ದೇನಾದ್ರೂ ಇದ್ರೆ ಕಂಪ್ಲೇಂಟ್ ಅನ್ನ ಕೊಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮಾತನಾಡ್ತಾ ಪ್ರತಿಕ್ರಿಯೆಯನ್ನ ನೀಡ್ತಾ ಹೇಳಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಹೇಳಿರೋದು ಯಾರಾದರೂ ಇದ್ರೆ ಪೊಲೀಸ್ ಠಾಣೆಗೆ ದೂರು ಕೊಡಲಿ ಅಂತೇಳಿ ಹೇಳಿದ್ದಾರೆ. ಯಾರೇ ಇದ್ದರೂ ತನಿಖೆ ಮಾಡೋಣ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್.
ಯಾರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರಿದ್ರೆ ತನಿಖೆ ಮಾಡಿಸೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫಸ್ಟ್. ಯಾರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರಿದ್ರೆ ತನಿಖೆ ಮಾಡಿಸೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫಸ್ಟ್. ಯಾರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ, ಯಾರಿದ್ರೆ ತನಿಖೆ ಮಾಡಿಸೋಣ. ಡಿಕೆ ಶಿವಕುಮಾರ್ ಅವರ ಛತ್ರಿ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಧಿಕಾರದ ಮದ ಡಿಕೆ ಶಿವಕುಮಾರ್ ಅವರಿಗೆ, ಅಧಿಕಾರದ ಮದದಿಂದ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂತೇಳಿ ಹೇಳಿದ್ದಾರೆ ಬಿವೈ ವಿಜಯೇಂದ್ರ. ಅಧಿಕಾರದ ಮದದಿಂದ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ಶಾಶ್ವತವಾಗಿ ಅಧಿಕಾರದಲ್ಲಿರೋ ಭ್ರಮೆಯಲ್ಲಿದ್ದಾರೆ. ಡಿಕೆಶಿ ಛತ್ರಿ ಹೇಳಿಕೆಗೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಹೇಳಿರೋದು ಅಧಿಕಾರದ ಮದದಿಂದ ಡಿಕೆ ಶಿವಕುಮಾರ್ ಛತ್ರಿ ಹೇಳಿಕೆಯನ್ನ ಹೇಳಿದ್ದಾರೆ. ಶಾಶ್ವತವಾಗಿ ಅಧಿಕಾರದಲ್ಲಿರ್ತೀನಿ ಅನ್ನುವ ಭ್ರಮೆಯಲ್ಲಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ವಿಜಯೇಂದ್ರ ಹೇಳಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಹೌದಪ್ಪ, ನನಗೆ ಅಧಿಕಾರದ ಮದ ಇದೆ. ಹೌದು, ನನಗೆ ಅಧಿಕಾರದ ಮದ ಇದೆ. ಮದ ಇದ್ರೆ ಅವರು ಇಳಿಸಲಿ ಅಂತೇಳಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ವಿಜಯೇಂದ್ರ ಅವರು ಹೇಳಿದ್ರಲ್ಲ ಅಧಿಕಾರದ ಮದ ಇದೆ ಡಿಕೆ ಶಿವಕುಮಾರ್ಗೆ ಅಂತೇಳಿ ಹೇಳಿದ್ರಲ್ಲ, ಅದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟು ಹೌದಪ್ಪ ನನಗೆ ಅಧಿಕಾರದ ಮದ ಇದೆ ಅಂತೇಳಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ಇಬ್ರು ನೋಡೋಣ ಬನ್ನಿ. ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ, ಪಾಪ ಅವ್ರು ತಪ್ಪಲ್ಲ. ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೆ ಏನಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೌದಪ್ಪ ನನಗೆ ಮದ ಜಾಸ್ತಿ ಇದೆ. ಹೌದಪ್ಪ ನನಗೆ ಮದ ಜಾಸ್ತಿ ಇದೆ. ಹೌದಪ್ಪ ನನಗೆ ಮದ ಜಾಸ್ತಿ ಇದೆ. ನನ್ನ ಮದ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದು ಛತ್ರಿ? ಇವಾಗೇನು ನೋಡಿದ್ದೇವೆ. ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರ ನಾನು ಏನೇನು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಇದು ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡ್ರಿ, ಇಡೀ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನೂ ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲೆಲ್ಲ ಕೇವಲ ವಿಜಯೇಂದ್ರ ಅವರಿಗೆ ಕೌಂಟರ್ ಕೊಟ್ಟಿದ್ದು ಮಾತ್ರವಲ್ಲ, ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನನ್ನ ಆತ್ಮೀಯರನ್ನ ನಾನು ಏನಾದ್ರೂ ಕರ್ಕೊಳ್ತೀನಿ, ಯಾರಿಗೇನ್ ತೊಂದರೆ ಇದರಿಂದ ಅನ್ನೋ ರೀತಿಯ ಧಾಟಿಯಲ್ಲಿ ಮಾತನಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾರನ್ ಛತ್ರಿ